ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜುನಳ್ಳಿ. ಮಹಿಳಾ ಮೀಸಲಾತಿ ಸಂಬಂಧಪಟ್ಟಂತೆ ಮಹಿಳಾ ಮೀಸಲಾತಿ ತರಬೇಕು ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಾ ಇರುವಂಥದ್ದು. ಮಹಿಳಾ ಮೀಸಲಾತಿಗಾಗಿ ರಾಷ್ಟ್ರೀಯ ಮೈತ್ರಿಕೂಟ ಈ ಸಂಬಂಧಪಟ್ಟಂತೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಬೇರೆ ಯಾವುದು ನೆಪ ಹೇಳದೆ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತನ್ನಿ ಅಂತ ಆಗ್ರಹವನ್ನು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಆ ಕೂಟದ ಸದಸ್ಯರಾದಂಥ ದೇವಿಯವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ನಿಮ್ಮ ಡಿಮ್ಯಾಂಡ್ ಏನಿದೆ? ಸರ್, ನಮ್ಮ ಡಿಮ್ಯಾಂಡ್ ಏನಿರ್ತಕ್ಕಂಥದ್ದು ಅಂದರೆ ಈಗಾಗಲೇ 2011 ಇಸ್ವಿನಲ್ಲಿ ಜನಗಣತಿ ನಡೆದಿದ್ದೀವಿ. ಅದು ಆಧಾರದ ಮೇಲೆ ಈಗ 543 ಏನು ಇದು ಕ್ಷೇತ್ರಗಳು ಏನಿದೆಯೋ ಅದರೊಳಗಡೆ ಮಹಿಳಾ ಮೀಸಲಾತಿಗಳನ್ನು ಜಾರಿಗೊಳಿಸಿ. ಅದನ್ನು ಬಿಟ್ಟು ನೀವು ಈಗ ಏನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ, ಈಗ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸ್ಲಿಕ್ಕೋಸ್ಕರ ಮತ್ತು ಕ್ಷೇತ್ರ ವಿಂಗಡಣೆ ಜನಗಣತಿಯನ್ನು ಇದ್ರ ಜೊತೆಗೆ ಜೋಡಣೆ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ಮತ್ತು ಇವರು ನಿಲ್ಲಿಸ್ತಾನೆ ಮತ್ತೆ ಇದನ್ನೇನು ಮಾಡ್ತಾಯಿದ್ದಾರೆ ಅಂತಂದರೆ, ಇದನ್ನು ನಿಜವಾಗ್ಲೂ ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಕಾಳಜಿ ಇದ್ದಿದ್ರೆ ಏನು ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ 2014 ಇಸ್ವಿನಲ್ಲಿ ಅವರು ಮಾತಾಡಿದರು ಏನಂತ, ನಾನು ಪ್ರಧಾನಮಂತ್ರಿ ಆದಂಥ ಮರುದಿನವೇ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅಂತೇಳಿ. ಆವಾಗ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಲ್ಲ. 2019ರಲ್ಲಿ ಅವ್ರನ್ನೇ ಒಂದು 2 ಭಾಗ ಅವರೇ ಸಂಸದರಿದ್ದರು. ಆ ಸಂದರ್ಭದಲ್ಲಿ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಬೇಕಾದಂಥ ಅವ್ರ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಂಡ್ರು. ಯಾವುದನ್ನ ಈಗ ಕಾರ್ಮಿಕರು ಸಿಗಬೇಕಾದಂಥ ಹಕ್ಕುಗಳನ್ನು ಕಸಿದುಕೊಂಡ್ರು. ಕಾರ್ಪೊರೇಟ್ ಕುಳಗಳಿಗೆ ಯಾವ ರೀತಿ ಅನುಕೂಲ ಆಗುವಂಥ ಕಾನೂನುಗಳನ್ನು ತಂದರು. ಮತ್ತು ಜೊತೆಗೆ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು, ಕರಾಳ ಕಾಯ್ದೆಗಳನ್ನು ಜಾರಿಗೆ ತಂದರು. ಆದರೆ ಮಹಿಳಾ ಮೀಸಲಾತಿ ವಿಷಯಗಳನ್ನು ಯಾಕೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ? 2023ರಲ್ಲಿ ಮಹಿಳಾ ಮೀಸಲಾತಿ ವಿಷಯಗಳನ್ನ ಕೊನೆ ಅಧಿವೇಶನದೊಳಗಡೆ ಚರ್ಚೆ ಮಾಡಿದ್ರು. ಎಲ್ಲರೂ ಅದನ್ನು ಒಪ್ಪಿಗೆ ಕೊಟ್ಟರು. ಅದಾದ ನಂತರದಲ್ಲಿ ಅವರೇ ಹೇಳಿದ್ರು, ನಿಮ್ಮ ಮುಂದಿನ ಜನಗಣತಿಯ ಮಾಡಿದ ನಂತರದಲ್ಲಿ 2029ಕ್ಕೆ ನಾವು ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅಂತ. ಆ ಸಂದರ್ಭದಲ್ಲಿ ನಾವು ಮಹಿಳಾ ಸಂಘಟನೆಗಳು ಈವಾಗಲೇ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು, 2024 ನಡೀತಕ್ಕಂಥ ಲೋಕಸಭಾ ಚುನಾವಣೆ ಒಳಗಡೆ ಇದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ಅವತ್ತೇ ಮಹಿಳಾ ಸಂಘಟನೆಗೂ ಆಗ್ರಹ ಮಾಡಿದಂಥದ್ದು. ಕಳೆದ 30 ವರ್ಷಗಳಿಂದ ಮೀಸಲಾತಿ ಸಿಗಬೇಕು, ಮಹಿಳೆಯರು ಎಲ್ಲ ರಂಗಗಳಲ್ಲೂ ನಾಯಕತ್ವ ವಹಿಸುವಂಗಾಗಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಪ್ರಮುಖವಾಗಿ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಬೇಕು. ಈ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರನ್ನು ರಾಜಕೀಯವಾಗಿ ದೂರ ಇಟ್ಟರೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾವು ಆ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿ ತನಕ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದೀವಿ. ಆದರೆ ಮೋದಿಯವರು ಮೊನ್ನೆ ಕಣ್ಣೀರನ್ನ ಸುರಿಸಿದರೆ, ಅವರು ಪ್ರಥಮ ಬಾರಿಗೆ ಭಾಷಣವನ್ನು ಮಾಡಿದಂಥದ್ದು ಈ ದೇಶದ ಮಹಿಳೆಯರನ್ನು ಉದ್ದೇಶಿಸಿ ಇದೇ ಫಸ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರು ಕಣ್ಣೀರನ್ನ ಸುರಿಸಿದ್ರು. ಒಳ್ಳೆಯದು, ಈ ದೇಶದ ಸದ್ಯಕ್ಕೆ ರಾಜಕೀಯವಾಗಿ ಹೆಣ್ಮಕ್ಳು ಮುಂದೆ ಬರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಮುಂದೆ ಬರಲಿಕ್ಕೆ ಅವರ ಕಣ್ಣೀರು ನಮ್ಮನ್ನು ಅವ್ರು ಸ್ವಾಗತಿಸ್ತಾ, ಅದಕ್ಕೆ ಮುಂಚಿತವಾಗಿ ಅವರು ಈಗಾಗಲೇ ಬಿಲ್ಕಿಸ್ ಬಾನು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಂಥ ಅವ್ರದ್ದೇ ರಾಜ್ಯಗಳಲ್ಲಿ ಇದ್ರ ಬಗ್ಗೆ ಮಹಿಳೆಯರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇನ್ಯಾವುದು ಮಣಿಪುರದಲ್ಲಿ ಹೆಣ್ಣು ಮಕ್ಕಳನ್ನ ಬೆತ್ತಲೆಗೊಳಿಸಿ ಸಾಮೂಹಿಕ ಅತ್ಯಾಚಾರ ಮಾಡಿ ಮತ್ತು ಮೆರವಣಿಗೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಮೋದಿಯವರು ಅದ್ರ ಬಗ್ಗೆ ಕಣ್ಣೀರು ಸುರಿಸಲಿಲ್ಲ, ಮಾತಾಡಲಿಲ್ಲ. ಮತ್ತು ಈ ದೇಶದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡ್ದಂಥ ಏನು ಕುಸ್ತಿಪಟುಗಳು ಹೆಣ್ಣುಮಕ್ಕಳು ಡೆಲ್ಲಿನ ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕುಂತು ಹೋರಾಟಗಳನ್ನು ಅವ್ರ ಹಕ್ಕುಗಳಿಗಾಗಿ ಕುಂತರು. ಆದರೆ ಅವ್ರದ್ದೇ ಆದಂಥ ಸಂಸತ್ ಬ್ರಿಜ್ಭೂಷಣ್ ಸಿಂಗ್ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳಿಕ್ಕಾಗಲಿಲ್ಲ. ಹತ್ರಾಸ್ ಪ್ರಕರಣ ಇರ್ಬೋದು, ಇನ್ನೂ ಹಲವಾರು ಪ್ರಕರಣಗಳು ಮಹಿಳಾ ವಿರೋಧಿ ಮತ್ತು ಮಹಿಳೆಯರಿಗೆ ಸಾಕಷ್ಟು ಅವರು ಬಂದ ನಂತರದಲ್ಲಿ ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ ಲೋಕಸಭಾ ಅಧಿವೇಶನದಲ್ಲಿ ಈ ವಿಧೇಯಕ ಬಂತು. ಈ ವಿಧೇಯಕ ಬಂದಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಕೂಡ ಅಪೋಸ್ ಮಾಡೋದು, ವಿಧೇಯಕ ಸೋಲಾಯಿತು. ಇದಕ್ಕೆ ಯಾರು ಹೊಣೆ? ಸರ್, ಇದಕ್ಕೆ ನಿಜವಾಗ್ಲೂ ಈ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅನ್ನೋದಿದ್ರೆ ಅದಕ್ಕೆ ಅವನು ಬೇರೆದು ಯಾವುದನ್ನು ಜೋಡಿಸ್ತಿರ್ಲಿಲ್ಲ. ಡಿಲಿಮಿಟೇಷನ್ ಇರ್ಬೋದು, ಕ್ಷೇತ್ರ ವಿಂಗಡಣೆ ಇರ್ಬೋದು, ಮತ್ತು ಜನಗಣತಿ ಇರ್ಬೋದು. ಇದನ್ನು ಇದಕ್ಕೆ ಏನು ಸಂಬಂಧ ಇದೆ? ಈಗಾಗಲೇ 2023ರಲ್ಲಿ ಅಂಗೀಕಾರ ಆಗಿರ್ತಕ್ಕಂಥದ್ದನ್ನು ಮತ್ತೆ ಯಾಕೆ ತಂದರು? ಇದನ್ನು ಏನು ಉದ್ದೇಶ ಏನಿಸುತ್ತೆ ಅವರಿಗೆ? ಅಂದರೆ ತರಬಾರ್ದು, ಮೀಸಲಾತಿ ತರಬಾರ್ದು ಅಂತ ಯಾರಿಗೆ ಸರ್? ಅಂದರೆ ಈ ರೀತಿ ಡಿಲಿಮಿಟೇಷನ್ ತಂದಿದ್ದು ಜೊತೆ ಮೀಸಲಾತಿ ಜೊತೆ ಹೌದು ಸರ್. ಇದಕ್ಕೆ ಏನು ಅಪೋಸ್ ಮಾಡಿದ್ದು ಸರ್, ಈಗ ನಾವು ಕೇಳ್ತಾ ಇದ್ದೀವಿ ಮಹಿಳಾ ಸಂಘಟನೆಯಾಗಿ. ಈಗಾಗಲೇ ಇರ್ತಕ್ಕಂಥ ಏನು ಇದು ಲೋಕಸಭಾ ಕ್ಷೇತ್ರಗಳು ಏನಿದೆಯೋ ಅದರೊಳಗಡೆ ಮಹಿಳಾ 33 ಮೀಸಲಾತಿನ ಜಾರಿಗೊಳಿಸಿ. ಆಮೇಲೆ ನೀವು ಕ್ಷೇತ್ರ ವಿಂಗಡಣೆ ಬಗ್ಗೆ ಏನೋ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು, ತಜ್ಞರು, ಮಹಿಳಾ ಸಂಘಟನೆಯವರು ಎಲ್ಲನೂ ಕರೆದು ಚರ್ಚೆ ಮಾಡಿ ಸಾಕಷ್ಟು ಅದಕ್ಕೆ ಕೆಲಸಗಳಿರುತ್ತೆ, ಅದನ್ನು ಮಾಡಿರಿ. ಆಮೇಲೆ ಜನಗಣತಿ ಮಾಡಿ. ಅದನ್ನು ಬಿಟ್ಟು ನೀವು ಇದಕ್ಕೆ ಯಾಕೆ ಜೋಡಣೆ? ಈಗ ಬರುವ ಅಧಿವೇಶನದಲ್ಲಿ ಮೀಸಲಾತಿ ಜಾರಿಗೆ ತರಲಿಲ್ಲ, ಬಿಲ್ ಮನ್ನೆ ಮಾಡಲಿಲ್ಲ, ಜಾರಿಗೆ ತರಲಿಲ್ಲ ಅಂದರೆ ಮುಂದಿನ ಹೋರಾಟ ಮುಂದಿನ ಅಧಿವೇಶನದೊಳಗಡೆ ಈಗಾಗಲೇ ಇರ್ತಕ್ಕಂಥ
ಆ ಕ್ಷೇತ್ರಗಳಿಗೆ ಮಹಿಳಾ ಮೀಸಲಾತಿಯನ್ನು ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಮಹಿಳಾ ಚಳವಳಿಗಳು ದೊಡ್ಡ ರೀತಿಯಾದಂಥ ಹೋರಾಟಗಳನ್ನು ನಡೆಸ್ತೀವಿ. ತೀವ್ರತರವಾದಂಥ ಹೋರಾಟವನ್ನು ನಡೆಸಲಿಕ್ಕೆ ಮಹಿಳಾ ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮೋದಿ ಸರ್ಕಾರದ ವಿರುದ್ಧ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ. ಓಕೆ, ಇದಕ್ಕೆ ಅಪೋಸಿಷನ್ ಪಾರ್ಟಿಯವರು ಕೂಡ ಅವರು ಕೂಡ ಜವಾಬ್ದಾರಾಗಿರ್ತಾರಲ್ವ? ಹೌದು. ಈಗ ನೋಡಿ, ಎಡಪಕ್ಷಗಳು ಈಗಾಗಲೇ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಸು ಕೆಲವೊಂದು ಸಂದರ್ಭದಲ್ಲಿ ಇದಾಗಿದೆ, ಅವರು ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನಾವು ಯಾರೇ ಆಗಿರಲಿ, ಇದಕ್ಕೆ ಮಹಿಳಾ ಮೀಸಲಾತಿಗಳು ಜಾರಿಯಾಗಬೇಕು ಅನ್ನುವಂಥ ಮನಸ್ಥಿತಿಗಳು ವಿರೋಧ ಪಕ್ಷದಲ್ಲಿರ್ತಕ್ಕಂಥ, ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಜನಪರ ಮತ್ತು ಮಹಿಳಾ ಪರ ಚಿಂತಕರು ಎಲ್ಲರೂ ಮುಂದಿನ ಅಧಿವೇಶನದೊಳಗಡೆ ಏನು ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಮತ್ತು ಎಲ್ಲರೂ ಇದಕ್ಕೆ ಬೆಂಬಲಕ್ಕೆ ನಿಲ್ಲಬೇಕು ಅಂತೇಳಿ ನಾವೆಲ್ಲ ಮಹಿಳಾ ಸಂಘಟನೆಗಳು ಆಗ್ರಹವನ್ನು ವ್ಯಕ್ತಪಡಿಸ್ತೀವಿ. ಹೋರಾಟವನ್ನು ಖಂಡಿತ ನಮ್ಮ ಮುಂದುವರಿಸ್ತೀವಿ. ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕ ನಮ್ಮ ಹೋರಾಟವನ್ನು, ಧರಣಿ ಹೋರಾಟ, ಸತ್ಯಾಗ್ರಹಗಳನ್ನು ಮುಂದುವರಿಸಲಿಕ್ಕೆ ಮಹಿಳಾ ಸಂಘಟನೆಗಳು ರೆಡಿ ಇದ್ದೀವಿ. ಈಗ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಮಹಿಳಾ ಮೀಸಲಾತಿಗಾಗಿ ಹೋರಾಟ ಸಮಿತಿ ಮೈತ್ರಿಕೂಟ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ಸಮಾನ ಮನಸ್ಕ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಹೋರಾಟಗಾರ್ತಿಯರೆಲ್ಲ ಇದ್ದೀವಿ. ಸೊ ಇದರಲ್ಲಿ ನಮ್ಮ NFIW ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ಕೂಡ ಒಂದು ಭಾಗ ಆಗಿದೆ. ಈಗ ಏನಂದರೆ ಸರ್ಕಾರ ಇದು ಮಹಿಳಾ ಮೀಸಲಾತಿಗಾಗಿ, ಅಂದರೆ ರಾಜಕೀಯ ಮೀಸಲಾತಿಗಾಗಿ, ಅಂದರೆ ಶಾಸನ ಸಭೆಗಳಲ್ಲಿ ಮತ್ತು ಸಂಸತ್ತಿನಲ್ಲಿ ರಾಜಕೀಯ ಮೀಸಲಾತಿ ಬೇಕು ನಮಗೆ ಮಹಿಳೆಯರಿಗಾಗಿ ಅಂತ ಹೇಳಿ ಏನು 33% ಮೀಸಲಾತಿ, ಕನಿಷ್ಠ 33% ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ ಶುರು ಮಾಡಿರೋದು ಇಂದು ನೆನ್ನೆ ಅಲ್ಲ. ಇದು 3-4 ದಶಕಗಳಿಂದನೂ, ಅಂದರೆ 90ರ ದಶಕದಿಂದಲೂ ಹೋರಾಟ ಮಾಡ್ಕೊಳ್ತಾನೆ ಬಂದಿದ್ದೀವಿ ಮಹಿಳಾ ಸಂಘಟನೆಗಳು. ಇದು ಬೀದಿ ಹೋರಾಟನೂ ಆಗ್ತಾಯಿದೆ, ಸಂಸತ್ತಿನ ಒಳಗೂ ಕೂಡ ಹೋರಾಟ ಆಗ್ತಾ ಬಂದಿದೆ. ಆದರೆ ಯಾವ ಸರ್ಕಾರಗಳು ಕೂಡ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಇದು ಒಂಥರ ನೆನೆಗುದಿಗೆ ಬಿದ್ದಿದೆ ಅಂತಲೇ ಹೇಳಬೇಕು. ಹಾಗಾಗಿ ಇದು 96ರಲ್ಲಿ ನಮ್ಮ CPIನ ಸಂಸದೆಯಾಗಿದ್ದಂತಹ, ಹಿರಿಯ ಸಂಸದೆಯಾಗಿದ್ದಂತಹ ಶ್ರೀಮತಿ ಗೀತಾ ಮುಖರ್ಜಿ ಅವರೇನಿದ್ರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಸದೀಯ ಸ್ಥಾಯಿ ಸಮಿತಿಯನ್ನು ರಚನೆ ಆಗಿತ್ತು. ಅದು ಕೂಡ ಒಂದು ವರದಿ ಕೊಟ್ಟಿತ್ತು ಮತ್ತು ಅದು ಆ ಬಿಲ್ಲನ್ನು ಕೂಡ ರಚನೆ ಮಾಡಿತ್ತು. ಆ ಬಿಲ್ಲನ್ನು ಅವತ್ತು ಶ್ರೀ ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಅದನ್ನು ಅವರು ಟೇಬಲ್ ಮಾಡಿದರು. ಆದರೆ ಅದು ಕೂಡ ಪಾಸ್ ಆಗಲಿಲ್ಲ ಅವತ್ತು ಗೀತಾ ಮುಖರ್ಜಿ ಅವರು ಬರೀ ಅಲ್ಲಿ ಅಲ್ಲ, ಸಂಸತ್ತಿನ ಒಳಗಲ್ಲ, ಸಂಸತ್ತಿನ ಹೊರಗೂ ಕೂಡ ಅವರು ಬೀದಿ ಹೋರಾಟಗಳಲ್ಲಿ ನೇತೃತ್ವ ಕೊಟ್ಟಿದ್ದಂಥವರು, ನಮ್ಮ NFIW ನಾಯಕಿಯಾಗಿದ್ದಂಥವ್ರು. ಅವರು ತುಂಬ ಅವತ್ತು ಬೇಜಾರು ಮಾಡಿಕೊಂಡು ಅವತ್ತು ಏನು ಮಾತು ಹೇಳಿದರು ಅಂತಂದರೆ, ನಾನು ನನ್ನ ಗಂಡ ಸತ್ತಾಗಲೂ ಕೂಡ ಇಷ್ಟು ಹತ್ತಿರಲಿಲ್ಲ, ಕಣ್ಣೀರು ಹಾಕಿರಲಿಲ್ಲ, ಇವತ್ತು ನಾನು ಕಣ್ಣೀರು ಹಾಕಬೇಕಾಗಿದೆ ಯಾಕೆಂದರೆ ಅವರು ಅಷ್ಟು ಕೆಲಸ ಮಾಡಿದರು ಅದ್ರ ಬಗ್ಗೆ. ಹಾಗಾಗಿ ಅವರಿಗೆ ಬಹಳ ದುಃಖ ತಂದಿತ್ತದು. ಆಮೇಲೆ ಅವತ್ತು ಹೆಣ್ಮಕ್ಳು, ಮಹಿಳಾ ಸಂಘಟನೆಗಳು, ಅದರಲ್ಲೂ ನಮ್ಮ NFIW ಇಂದ ರಕ್ತದಲ್ಲಿ ಬರೆದು ಮನವಿಗಳನ್ನ ಸಲ್ಲಿಸಿದ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು. ಅವತ್ತಿಂದ ಇವತ್ತಿನವರೆಗೂ ಸಂಸತ್ತಿನ ಮುಂದೆ ಚಲೋಗಳು ಮಾಡಿದ್ದು, ಸಂಸತ್ ಚಲೋ ಮಾಡಿದ್ದು, ಈ ಥರದ್ದು ಸಾಕಷ್ಟು ಬೇರೆ ಬೇರೆ ಥರ ಪೋಸ್ಟ್ ಕಾರ್ಡ್ ಅಭಿಯಾನ, ಸಹಿ ಸಂಗ್ರಹ ಅಭಿಯಾನ, ಆಮೇಲೆ ಈ ಥರದ ತುಂಬ ರೀತಿಗಳಲ್ಲಿ ಹೋರಾಟ ಮಾಡಿದ್ವಿ. ಆಮೇಲೆ ಕೊನೆಗೆ 2010ರಲ್ಲಿ ರಾಜ್ಯಸಭೆಯಲ್ಲಿ ಒಂದು ಬಿಲ್ ಪಾಸಾಯಿತು. ಆದರೆ ಅದು ಕೂಡ ಲೋಕಸಭೆಯಲ್ಲಿ ಪಾಸ್ ಆಗಲಿಲ್ಲ. ಸೊ ಈಗ ನಾವು ಮೋದಿಯವರು ಅಧಿಕಾರಕ್ಕೆ ಬಂದಾಗ ಅವ್ರೇನು ಹೇಳಿದರು, ಅವರ ಅಧಿಕಾರಕ್ಕೆ ಬರೋ ಮುಂಚೆ ಪ್ರಣಾಳಿಕೆಯಲ್ಲಿ ನಾವು ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ತರ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಅವರು ಅದನ್ನು ಜಾರಿ ಮಾಡಲಿಲ್ಲ. ಕೊನೆಗೆ ನಮ್ಮ NFIW ಇಂದ ಒಂದು ನಿಯೋಗ ಹೋಗಿ ಅವರನ್ನು ಅವರು 2ನೇ ಟರ್ಮ್ ಬಂದಾಗ ಅವರನ್ನು ಮಾತಾಡಿಸಿ
ಇಲ್ಲ ನೀವು ಈ ಸಲನಾದರೂ ನೀವು ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿದಾಗ ಟೇಬಲ್ ಮಾಡಬೇಕು ಆ ಮಸೂದೆನ ಮತ್ತು ಜಾರಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಮೌನವಾಗಿ ಇದ್ದರು. ಕೊನೆಗೆ 2021ರಲ್ಲಿ NFIW ಇಂದ ಒಂದು ಸುಪ್ರೀಂ ಕೋರ್ಟ್ಗೆ SLP ಹಾಕಿದ್ವಿ. ಸೊ SLP ಹಾಕಿದಾಗ 2023ರಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ಪ್ರಶಾಂತ್ ಭೂಷಣ್ ಅವರು ಅಡ್ವೊಕೇಟು. ಸೊ 2023ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದು ವಿಚಾರಣೆಗೆ ಬಂದು ಅಲ್ಲಿ ನ್ಯಾಯಮೂರ್ತಿಗಳು ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತಗೊಂಡು ನೀವು ಯಾಕೆ ಇದನ್ನು ಮಾಡ್ತಾಯಿಲ್ಲ, ಅವ್ರು ಏನು ಉತ್ತರ ಕೂಡ ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನಿಮಗೆ ಆಸಕ್ತಿ ಇದೆಯೋ ಇಲ್ವೋ ಈ ಥರದ ಮಸೂದೆ ಕಾಯ್ದೆ ತರೋಕ್ಕೆ, ಮಹಿಳೆಯರಿಗೆ ರಾಜಕೀಯ ಸಮಾನತೆಯ ಮೀಸಲಾತಿ ಕೊಡೋಕ್ಕೆ ಅಥವಾ ರಾಜಕೀಯ ಪ್ರಾತಿನಿಧ್ಯ ಕೊಡೋಕ್ಕೆ ನಿಮಗೆ ಆಸಕ್ತಿ ಇದೆಯೋ ಇಲ್ವೋ ನಿಜ ಹೇಳಿ ಅಂತ ತುಂಬ ತೀವ್ರವಾಗಿ ತರಾಟೆಗೆ ತಗೊಂಡಾಗ ಅವರು ಏನೂ ಮಾತಾಡಲಿಲ್ಲ ಅಲ್ಲಿ. ಆಮೇಲೆ ಅದು ಆಗಸ್ಟಲ್ಲಿ ನಡೆದಿದ್ದಂಥದ್ದು 2023ರಲ್ಲಿ. ಕೊನೆಗೆ ಸೆಪ್ಟೆಂಬರ್ನಲ್ಲಿ ಒಂದು 5 ದಿನಗಳ ವಿಶೇಷ ಅಧಿವೇಶನ ಕರೆದು ಅದರಲ್ಲಿ 2024ರಲ್ಲಿ ಚುನಾವಣೆಗಳು ಕೂಡ ಇತ್ತು, ಸಾರ್ವತ್ರಿಕ ಚುನಾವಣೆಗಳು ದೇಶದಲ್ಲಿ. ಹಾಗಾಗಿ ಆವಾಗ ಒಂದು ಏಕಾಏಕಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಕಾಯ್ದೆನೇ ಪಾಸ್ ಮಾಡಿದ್ರು. ಇವತ್ತು ಅದರಲ್ಲಿ ಏನು ಮಾಡಿದ್ರು ಅಂದರೆ ಡಿಲಿಮಿಟೇಷನ್ನು, ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಜನಗಣತಿ ಇದೆರಡು ಆದಮೇಲೆ ನಾವು ಇದನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಷರತ್ತುಗಳು ಹಾಕಿಬಿಟ್ರು. ಅದನ್ನು ನಾವು ಆವಾಗಲೇ ವಿರೋಧ ಮಾಡಿದ್ವಿ. ಅದಕ್ಕೆ ಒಂದು ಹೆಸರು ಬೇರೆ ಕೊಟ್ಟರು, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ. ಆದರೆ ಅದು ಬಹಳ ಒಂಥರ ನಮಗೆ ಮೋಸ ಮಾಡೋ ಅಂಥದ್ದು, ಹೆಣ್ಮಕ್ಳಿಗೆ ದ್ರೋಹ ಮಾಡೋ ಅಂಥದ್ದು. ಯಾಕೆಂದರೆ ನಮಗೆ ರಾಜಕೀಯ ಶಕ್ತಿನೇ ಕೊಡ್ದಿರ, ರಾಜಕೀಯ ಅಧಿಕಾರವನ್ನೇ ಕೊಡ್ದಿರ ನಾರಿ ಶಕ್ತಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ನಮಗೆ ಶಕ್ತಿನೇ ಕೊಡ್ದಿರ, ನಮ್ಮ ಶಕ್ತಿನ ಕಿತ್ಕೊಂಡು ಇವರು ರಾಜಕೀಯ ಶಕ್ತಿನೇ ಕಿತ್ಕೊಂಡು. ಯಾಕೆಂದರೆ ನೋಡಿ ಇಲ್ಲಿ ಅಲ್ಲ, ಇದೊಂದು ಹೇಳ್ಬಿಡ್ತೀನಿ ನೋಡಿ, ಯಾಕೆಂತಂದರೆ ನಮ್ಮ ಶಕ್ತಿ ಯಾಕೆ ಕಿತ್ಕೊಂಡ್ರು ಅಂತ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಇವಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದರೆ ಪಂಚಾಯಿತಿಗಳಲ್ಲಿ ಅಧಿಕಾರ ಕೊಡೋದು ಬೇರೆ, ಅಲ್ಲಿ ಏನು ಗ್ರ್ಯಾಂಟ್ಸ್ ಬಂದಿರುತ್ತೋ ಅದನ್ನು ಅವರು ಹಂಚುತ್ತಾರೆ. ಆದರೆ ಇಲ್ಲಿ ನೀತಿ ನಿರೂಪಣೆ ಮಾಡುವಂಥದ್ದು ಶಾಸನ ಸಭೆಗಳು ಮತ್ತು ಸಂಸತ್ತು. ಇಲ್ಲಿ ನಮಗೆ ಅಧಿಕಾರ ಬೇಕಾಗಿರೋದು ಬಹಳ ಮುಖ್ಯವಾಗಿ, ಅಂದರೆ ಅಲ್ಲಿ ಬೇಡ ಅಂತ ಹೇಳ್ತಿಲ್ಲ ನಾನು, ಅಲ್ಲೂ ಬೇಕು. ಮತ್ತು ಇಲ್ಲೂ ನಮಗೆ ನಮ್ಮ ಬಗ್ಗೆ ಅಥವಾ ಇಡೀ ದೇಶದ ಬಗ್ಗೆ ನೀತಿ ನಿರೂಪಣೆ ಮಾಡೋ ಅಂಥದ್ದು, ನೀತಿ ನಿರ್ಧಾರ ತಗೊಳ್ಳೋ ಅಂಥದ್ದು ಮಹಿಳೆಯರು ನಾವು ಮಾಡಬೇಕಾಗಿರೋ ಅಂಥದ್ದು. 50% ಅರ್ಧ ಇಡೀ 50% ನಾವು ಇದ್ದೀವಿ ಅಂತಂದರೆ ನಮಗೆ ಒಂದು ಸಮಾನತೆ ಬೇಕು, ರಾಜಕೀಯ ಸಮಾನತೆ ಬೇಕು ಅನ್ನೋದು ನಮ್ಮ ಪೀಠಿಕೆ, ಸಂವಿಧಾನದ ಪೀಠಿಕೆಯಲ್ಲೇ ಇದೆ. ಎಲ್ಲರಿಗೂ ರಾಜಕೀಯ ಸಮಾನತೆಯನ್ನು ಕೊಡಬೇಕು ಅಂತ. ಆದರೆ ಇದನ್ನೇ ಕಿತ್ಕೊಳ್ತಿದ್ದಾರೆ ಅಂತಂದರೆ ಇದು ಯಾವ ನಾರಿ ಶಕ್ತಿ ಅನ್ನೋದು ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದಂತೂ ತುಂಬ ಗಟ್ಟಿಯಾಗಿ ಒತ್ತಾಯ ಮಾಡ್ತಾ ಇರೋವಂಥದ್ದು ಈ ಲಿಂಕಿಂಗ್ ಆಫ್ ಇದೇನು ಸೆನ್ಸಸ್ ಮತ್ತು ಈ ಕ್ಷೇತ್ರ ಪುನರ್ವಿಂಗಡಣೆ ಇದೆಯಲ್ಲ, ಇವೆರಡನ್ನೂ ಕೂಡ ನೀವು ತೆಗೆದು ಬಿಟ್ಟು ನೀವು ತಕ್ಷಣವೇ ಜಾರಿ ಮಾಡಬೇಕು ಅಂತ. ಯಾಕೆಂದರೆ ಹಲವಾರು ರಾಜ್ಯಗಳಲ್ಲಿ ಶಾಸನ ಸಭೆಗಳಿಗೆ ಚುನಾವಣೆ ನಡೀತಾ ಇದೆ. ಸೊ ಆ ಚುನಾವಣೆಗಳಲ್ಲೆಲ್ಲ ನಮಗೆ ಕನಿಷ್ಠ 33% ಇವತ್ತು ಮಹಿಳೆಯರಿಗೆ ಜಾಗ ಸಿಗಬೇಕಾಗಿದೆ. ಇವತ್ತು ಎಷ್ಟೋ ಕಡೆ 10% ಇಲ್ಲ ಹೆಣ್ಮಕ್ಳು. ಈಗ ಬರುವಂಥ ಮುಂಗಾರು ಅಧಿವೇಶನದಲ್ಲಿ ಈ ಬಿಲ್ ವಿಧೇಯಕ, ಮಹಿಳಾ ಮೀಸಲಾತಿ ಸಂಬಂಧಪಟ್ಟ ವಿಧೇಯಕ ಜಾರಿ ಆಗಲಿಲ್ಲ ಅಂತಂದರೆ ನಿಮ್ಮ ಒಂದು ಮಹಿಳಾ ಸಂಘಟನೆಗಳು ಅಥವಾ ಮೈತ್ರಿಕೂಟದಿಂದ ಮುಂದಿನ ಹೋರಾಟ ಏನಿರುತ್ತೆ? ಈಗ ನಾವು ಒಂದು ಇವಾಗ ಸದ್ಯಕ್ಕೆ ನಾವು ಈ ಮುಂಗಾರು ಅಧಿವೇಶನದಲ್ಲಿ ಅದನ್ನು ಜಾರಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಮುಂದೆ ಅದನ್ನು ಮಾಡೋಕ್ಕೆ ನಾವು ಅಲ್ಲಿ ಒತ್ತಾಯ ಮಾಡುವಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತೀವಿ.
ಅದನ್ನು ನೋಡಬೇಕು. ಇವಾಗ ಏನು ನಾವು ತೀರ್ಮಾನ ಮಾಡ್ತೀವಿ ಅನ್ನೋದು ಮುಂದೆ ಇದರಲ್ಲಿ ಒಂದು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಜವಾಬ್ದಾರಿ ಇರುತ್ತಲ್ಲ ಮೇಡಮ್, ಈ ವಿಧೇಯಕ ಪಾಸ್ ಮಾಡಿ ಒಂದು ಕಡೆ ಅವ್ರು ಕಂಡೀಷನ್ ಹಾಕುವಂಥದ್ದು, ಒಂದು ಡಿಲಿಮಿಟೇಷನ್, ಮತ್ತೊಂದು ಕಡೆ ಜನಗಣತಿ, ಅದರ ಜೊತೆಗೆ ಏನು ಪ್ರತಿಪಕ್ಷಗಳು ಕೂಡ ಜವಾಬ್ದಾರಿ ಇರುತ್ತೆ. ಒಟ್ಟಾರೆಯಾಗಿ ಮಹಿಳಾ ಮೀಸಲಾತಿ ಜಾರಿ ಆಗಬೇಕು. ಹೌದು, ಖಂಡಿತವಾಗ್ಲೂ ಎಲ್ಲರ ಜವಾಬ್ದಾರಿನೂ ಇದೆ ಇದರಲ್ಲಿ. ನಾವು ಎಷ್ಟು ಈ ಅಧಿಕಾರ ಸ್ಥಾನದಲ್ಲಿರೋವಂಥವ್ರದ್ದು ಎಷ್ಟು ಜವಾಬ್ದಾರಿ ಇರುತ್ತೋ, ವಿರೋಧ ಪಕ್ಷದಲ್ಲಿರೋವಂಥವ್ರದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಮತ್ತು ಬರೀ ರಾಜಕೀಯ ಪಕ್ಷಗಳದ್ದು ಮಾತ್ರ ಅಲ್ಲ, ಇಡೀ ಪ್ರಜ್ಞಾವಂತರದ್ದು ಮತ್ತು ಇಡೀ ನಮ್ಮ ಜನರದ್ದು ಅಷ್ಟೇ ಜವಾಬ್ದಾರಿ ಅವ್ರ ಇರುತ್ತೆ. ಮೇಲೆ ಇವರು ಆರೋಪ ಒಂದು ಕಡೆ ನೆಪ, ಮತ್ತೊಂದು ಕಡೆ ಕಾರಣೆಲ್ಲ ನೀಡಿ ಒಟ್ಟಾರೆಯಾಗಿ ಮಹಿಳಾ ಮೀಸಲಾತಿ ಜಾರಿ ಆಗ್ತಾ ಇಲ್ಲ. ಹೌದು, ಏಕೆಂದರೆ ಇಲ್ಲಿ ಇದು ಬರೀ ಮಹಿಳೆಯರದ್ದು ಜವಾಬ್ದಾರಿ ಅಲ್ಲ, ಅಥವಾ ಮಹಿಳಾ ಸಂಘಟನೆಗಳ ಜವಾಬ್ದಾರಿ ಅಲ್ಲ. ಇಡೀ ನಮ್ಮ ದೇಶದ, ಇಡೀ ಸಮಾಜದ, ಇಡೀ ಜನರ ಜವಾಬ್ದಾರಿ ಆಗಿದೆ ಇದು. ಯಾಕೆಂತಂದರೆ ಇದು ಒಂದು ಸಮಾನತೆಯ ಪ್ರಶ್ನೆ, ಇದು ಸಮಾನತೆಯ ಪ್ರಶ್ನೆ ಮತ್ತು ಸಂವಿಧಾನ ಕೊಟ್ಟಿರುವಂಥ ಒಂದು ನಮ್ಮ ಅಧಿಕಾರದ ಪ್ರಶ್ನೆ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಹಿಳಾ ಮೀಸಲಾತಿಗಾಗಿ ರಾಷ್ಟ್ರೀಯ ಮೈತ್ರಿಕೂಟ ಈಗ ಏನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಈ ಸಂಬಂಧಪಟ್ಟಂತೆ ಮಹಿಳಾ ಮೀಸಲಾತಿಗಾಗಿ ಮೈತ್ರಿಕೂಟದ ಸದಸ್ಯರು ಆಗ್ರಹವನ್ನು ವ್ಯಕ್ತಪಡಿಸಿದಂತೆ ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋಕ್ಕೆ ಪರ್ಲ್ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಮ ಡಿಮ್ಯಾಂಡ್ ಏನು? ಓಕೆ, ನನ್ನ ಹೆಸರು ಪರ್ಲ್ ಅಂತ. ನಾನು YWC ಆಫ್ ಬ್ಯಾಂಗ್ಳೂರ್ ಸಿಟಿ, ಅಂದರೆ ಯಂಗ್ ವಿಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ನಮ್ಮ ಒಂದು ಸೇವಾ ಸಂಸ್ಥೆ, ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಗುರಿ ಏನಂದರೆ ಮಹಿಳೆಯರು ಮತ್ತು ಮಕ್ಕಳನ್ನ ಅಭಿವೃದ್ಧಿ ಮಾಡುವಂಥ ಒಂದು ಸಂಸ್ಥೆ. ಮತ್ತು ನಾವು ಇಲ್ಲಿ ನಮ್ಮ ಡಿಮ್ಯಾಂಡ್ ಇವತ್ತು ನ್ಯಾಷನಲ್ ಕೋಆಲಿಷನ್ ಫಾರ್ ವಿಮೆನ್ಸ್ ರಿಸರ್ವೇಷನ್, ಇದರಲ್ಲಿ ನಾವು ಒಟ್ಟಾಗಿ ನಾವು ಸೇರಿ ಏನು ಕೇಳ್ತಾ ಇದ್ದೀವಿ ಅಂದರೆ, ಸರ್ಕಾರ ಬಂದು ಇನ್ನೂ ತಡೆ ಮಾಡ್ದಿರಾ ಮಹಿಳೆಯರಿಗೆ ಬೇಕಾದಂಥ ಅವರ ಹಕ್ಕು ಅದನ್ನು ಕೊಡಲೇಬೇಕು ಅಂತ. ಯಾಕಂದರೆ ಸುಮಾರು 30 ವರ್ಷಗಳ ಮೇಲೆ ಮಹಿಳೆಯರು ಹೋರಾಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂಥ ಹಕ್ಕು, ಅವ್ರಿಗೆ ಸೇರಬೇಕಾದಂಥ ಹಕ್ಕು ಅವರು ಎಷ್ಟು ಸಾರಿ ಅಂತ ಕೇಳ್ತಾ ಬರ್ತಿದ್ದಾರೆ. ಈಗಲಾದರೂ ಅದನ್ನು ತಡೆ ಮಾಡ್ದಿರಾ ಜಾಹೀರಾತಿಗೆ ತರಬೇಕು ಅಂತ. ವಿಮೆನ್ಸ್ ರಿಸರ್ವೇಷನ್ ಬಿಲ್ 33%, 33%, ಅದೇನು ಜಾಸ್ತಿ ಇಲ್ಲ. ಇವಾಗ ಏನು ಅದನ್ನು ಒಪ್ಕೊಂಡಿದ್ದಾರೋ ಅದನ್ನು ಇವಾಗ ಜಾಹೀರಾತಿಗೆ ಬರಲೇಬೇಕು ಅಂತ ನಾವು ತಿಳ್ಕೊತಾ ಇದ್ದೀವಿ. ಕಳೆದ ಅಧಿವೇಶನದಲ್ಲಿ, ಲೋಕಸಭಾ ಅಧಿವೇಶನದಲ್ಲಿ ಈ ಬಿಲ್ ಕೂಡ ಮಣ್ಣೆ ಆಗಿ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಕಾರಣವಾಗಿ ಬಿಲ್ ಕೂಡ ಬಿದ್ದೋಯ್ತದು. ಸೊ ಅದರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ, ಡಿಲಿಮಿಟೇಷನ್ ಕಾರಣಕ್ಕೋಸ್ಕರ ಅಪೋಸಿಷನ್ ಪಾರ್ಟಿಯವರು ಅದನ್ನು ಅಪೋಸ್ ಮಾಡಿದ್ರು. ಸೊ ಈ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ ಮೇಡಮ್, ಈಗ ಏನು ಮಾಡಬೇಕು ಸರ್ಕಾರ? ಈಗ ಬರೀ 230 ವೋಟ್ಸಿಂದ ಮಾತ್ರ ಅದು ಸೋತೋಗಿದ್ದು. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಹೆಚ್ಚು ರಾಜಕಾರಣಿಗಳಿಗೆ ಇನ್ನೂ ಮಹಿಳೆಯರ ಬಗ್ಗೆ, ಅವರ ಒಂದು ಸಂಘಟನೆ ಬಗ್ಗೆ ಇನ್ನೂ ಅರಿವಿಲ್ಲ, ಮತ್ತು ಅವ್ರು ಕೇಳ್ಕೊತಿರೋದನ್ನ ಅವ್ರಿಗೆ ಕೊಡಲೇಬೇಕು ಎಂಬ ಅರಿವು ಕಡಿಮೆ ಇದೆ ಅಂತ. ಬಟ್ ಇದೇ ಥರನೂ ಪ್ರತಿ ಸತಿನೂ ಬಿಲ್ನ ಪ್ರೆಸೆಂಟ್ ಮಾಡಿದಾಗ ಕೆಲವು ಮಂದಿ ಈ ಥರ ಹೆಚ್ಚು ರೆಪ್ರೆಸೆಂಟೇಷನ್ ಕೊಡಲಿಲ್ಲ ಅಂದರೆ ನಾವು ಮಹಿಳೆಯರು ಹಿಂದಾಗೆ ಉಳ್ಕೊಂಡ್ಬಿಡ್ತೀವಿ. ಈಗ ಇನ್ನೂ ಹೆಚ್ಚು ಯಾವ ಒಂದು ಸೆನ್ಸಸ್ಗಾಗಲಿ ಅಥವಾ ಡಿಲಿಮಿಟೇಷನ್ಗಾಗಲಿ ಇದನ್ನು ಸೇರಿಸದೇನೆ, ಹೌದು ಸೇರಿಸ್ದೇನೆ, ಕಾಯಕ್ಕೆ ಬಿಡದೇನೆ ಮಹಿಳೆಯರು ಇವಾಗ ನಮ್ಮ ನಾವು ಒಂದು ಸಮಾಜದಲ್ಲಿ ಎಷ್ಟು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀವಿ, ಮನೆಗಳಲ್ಲಾಗಲಿ ಸಮಾಜದಲ್ಲಾಗಲಿ ನಾವು ಕಟ್ತಾ ಇದ್ದೀವಿ. ನಮ್ಮ ಒಂದು ಕಾರ್ಯವನ್ನು ಒಂದು ಗಣತೆಗೆ ತಗೊಂಡು ಸರ್ಕಾರ ಬಂದು ನಮಗೆ ಸೇರಬೇಕಂತ ಹಕ್ಕನ್ನು ಕೊಡಲೇಬೇಕು. ಇನ್ನೂ ನಿಧಾನ ಮಾಡಬಾರ್ದು. ಇನ್ನೂ ಇದೇ ಥರ ಡಿಲಿಮಿಟೇಷನು, ಸೆನ್ಸಸ್ ಅಂದರೆ ಇನ್ನೂ ಒಂದು 20 ವರ್ಷ 30 ವರ್ಷ ಆಗುತ್ತೆ. ಅಷ್ಟರೊಳಗಡೆ ಇಷ್ಟು ಕಾಲ ಹೋರಾಟ ಮಾಡಿದ್ದು ನಮಗೆ ಆವಾಗ ಸಿಗುವಂಥ ಒಂದು ಸಂತೋಷ ಕಡಿಮೆ. ಇವಾಗ ಸಿಕ್ಕಿದ್ರೆ ಈಗ ತಾನೇ ನಾವು ಹೋರಾಡ್ತಿರೋದು ನಾವು ಗೆದ್ದಂಗೆ ನಮಗೆ ಅನುಭವ. ಈ ಸಂಬಂಧಪಟ್ಟಂತೆ ಏನಾದ್ರು ಕೂಡ ನೀವು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಗಳು, ಮೀಟಿಂಗ್ಸ್ ಆ ಥರದ್ದು ಏನಾದರೂ ಮಾಡ್ತಾ ಇದ್ದೀರಾ? ಇನ್ನೂ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ. ಸದ್ಯಕ್ಕೆ ಇನ್ನೂ ಮಾಡಿಲ್ಲ, ಮಾಡಬೇಕು ಅಂತಿದ್ದೀವಿ. ಬಟ್ ಏನು ಕಾರಣ ಹೇಳ್ದೇನೆ ಕೂಡ ಈ ಬರುವಂಥ ಸೆಷನ್ನಲ್ಲಿ, ಮಾನ್ಸೂನ್ ಸೆಷನ್ನಲ್ಲೇ ಈ ಬಿಲ್ ಪಾಸ್ ಆಗಬೇಕು ಅಂತ ಹೇಳ್ತೀರಾ? ಅದು ಹೌದು, ಆಗಲೇಬೇಕು ಅಂತ. ಯಾಕಂದರೆ ಕೆಲವ್ರಿಗೆ ಮಾತ್ರ ಇದು ಅದು ನಾನು ಹೇಳ್ದಂಗೆ ವೋಟ್ಸ್ ಕಡಿಮೆ ಆಯ್ತಲ್ವ, ಅದನ್ನು ಮತ್ತೆ ಇನ್ನೊಂದು ಸತಿ ಪ್ರೆಸೆಂಟ್ ಮಾಡಿ ಅದನ್ನು ಈ ಮಾನ್ಸೂನ್ ಸೆಷನಲ್ಲಿ ಇನ್ನೂ 3 ತಿಂಗಳಲ್ಲಿ ನಡೆಯಬೇಕಾದ ನಂತರ ಇದೇ ವರ್ಷದಲ್ಲಿ ಆದರೆ ನಮ್ಮ ಮಹಿಳೆಯರು ನಾವು ಒಂದು ನಮ್ಮ ಹೋರಾಟದಲ್ಲಿ ಗೆದ್ದಿದ್ದೇವೆ ಎಂಬ ಒಂದು ನಮಗೆ ಸಂತೋಷ, ಅನಿಸಿಕೆ ಇರುತ್ತೆ. ಮತ್ತು ಇನ್ನೂ ಹೆಚ್ಚಾಗಿ ನಾವು ಪಾತ್ರ ವಹಿಸ್ಬೋದು ಪೊಲಿಟಿಕಲ್ ಏರಿಯಾದಲ್ಲಿ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು. ಇದು ಪರ್ಲ್ ಮೇಡಮ್ ಅವರ ಒಂದು ಅಭಿಪ್ರಾಯ, ಅನಿಸಿಕೆ. ಈ ಬರುವಂಥ ಮಾನ್ಸೂನ್ ಸೆಷನ್ನಲ್ಲೇ ಕೂಡ ಮಹಿಳಾ ಮೀಸಲಾತಿ ಸಂಬಂಧಪಟ್ಟಂತೆ ಆ ಬಿಲ್ಲನ್ನು ಪಾಸ್ ಮಾಡಬೇಕು. ಯಾವುದು ಕೂಡ ಬೇರೆ ಬೇರೆ ನೆಪ ಹೇಳಬಾರ್ದು. ಅಂದರೆ ನಿಮಗೆ ಏನು ಡಿಲಿಮಿಟೇಷನ್ ಇರುವಂಥದ್ದು ಅಥವಾ ಜನಗಣತಿ ಯಾವುದು ಕೂಡ ನೆಪ ಹೇಳದೆ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ಬರಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಲಾಗುತ್ತದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.